ಇಸ್ಲಾಂನಲ್ಲಿ ಈ ರೀತಿ ವಿಚಾರಗಳಿಲ್ವಾ? ಸನಾತನದ ನೀವೇನ್ ನೋಡ್ತಾ ಇದ್ದೀರಲ್ಲ, ನೀವೇನೀಗ ಅದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇಂಥ ವಿಚಾರಗಳು ತಮ್ಮ ಧರ್ಮದಲ್ಲಿ ಇಲ್ಲವಾ? ಇರಬಹುದು, ಆದ್ರೆ ಇಷ್ಟರ ಮಟ್ಟಿಗೆ ಇಲ್ಲ. ಅಂದ್ರೆ ಒಂದು ಹೆಣ್ಣನ್ನ ಕೂಡ ದೇವತೆ ಅಂತ ಪೂಜಿಸುವಂತದ್ದು ಸನಾತನ ಧರ್ಮದಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಾಧ್ಯ. ಜೀವಿಗಳಲ್ಲೂ ಕೂಡ ಆ ಒಂದು ದೈವತ್ವವನ್ನ ಕಾಣುವಂಥದ್ದು ಇದೆಯಲ್ಲ, ಅದು ಸನಾತನ ಧರ್ಮದಲ್ಲಿ ಮಾತ್ರ ನಮಗೆ ಕಾಣೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ನಾನು ಆ ಶ್ರೇಷ್ಠತೆಯನ್ನು ಹೇಳ್ತೀನಿ. ಸನಾತನ ಧರ್ಮದಲ್ಲಿ ಈ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಕೇವಲ ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸರ್ವೇ ಜನಃ ಸುಖಿನೋ ಭವಂತು ಅಂತ. ವಿಶ್ವವೇ ಒಂದು ಕುಟುಂಬದ ರೀತಿಯಲ್ಲಿ ನಾವು ನೋಡ್ತೀವಿ. ಆ ವಸುದೈವ ಕುಟುಂಬಕಂ ಅನ್ನೋಂತಹ ಕಾನ್ಸೆಪ್ಟ್ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಎಲ್ಲರೂ ನಮಗ್ ಬೇಕು, ಎಲ್ಲರೂ ಜೊತೆಯಾಗಿ ಹೋಗೋಣ ಅನ್ನುವಂತ ಆ ಒಂದು ಕಾನ್ಸೆಪ್ಟ್, ಸನಾತನ ಧರ್ಮದಲ್ಲಿರುವಂತಹ ಆ ಒಂದು ಶ್ರೇಷ್ಠತೆ ಬಹಳ ಇಷ್ಟ ನನಗೆ. ಈಗ ಈಗಿನ ನಮ್ಮ ಭಾರತದ ಮುಸಲ್ಮಾನರ ಬಗ್ಗೆ ಅಥವಾ ಅವರ ಕಟ್ಟುಪಾಡುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನ್ ಹೇಳುವಂಥದ್ದು, ಮೊದಲು ದೇಶವನ್ನ ಪ್ರೀತಿಸೋದನ್ನ ಕಲಿರಿ. ಈ ದೇಶದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು, ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ. ಹಾಗಿರುವಾಗ ಈ ನೆಲಕ್ಕೆ ಮೊದಲು ಗೌರವ ಕೊಡೋದನ್ನ ಕಲಿರಿ. ಆಮೇಲೆ ನಿಮ್ಮ ಮತ ಯಾವ್ದಿದೆ ಅದನ್ನ ಆಮೇಲೆ ನೋಡಿ. ಆದ್ರೆ ನಮಗೆ ಧರ್ಮಕ್ಕಿಂತ ಅಥವಾ ದೇಶಕ್ಕಿಂತ ಮೊದಲು ನಮಗೆ ಮತ ಯಾವಾಗ ಬರುತ್ತೋ ಆಗ ನಾವು ಎಕ್ಸ್ಟ್ರೀಮಿಗೆ ನಾವು ಹೋಗ್ಬಿಡ್ತೀವಿ. ಆದ್ರೆ ನಮಗೆ ದೇಶ ಯಾವತ್ತು ಮುಖ್ಯ ಆಗಿರ್ಬೇಕನ್ನೋದನ್ನ ನಾನು ನೋಡಿ. ಕೆಲವರ ಬಾಯಲ್ಲಿ ನಾವು ಇಂಥ ಮಾತುಗಳನ್ನು ಕೇಳಿದಾಗ ಭಾರತ ತೇರೆ ತುಕುಡೆ ಹೋಂಗೆ ಮಾಶಾ ಅಲ್ಲ ಅನ್ನೋ ಈ ರೀತಿ ವಿಚಾರಗಳನ್ನ ಕೇಳಿದಾಗ ತಮ್ಗೆ ಎಷ್ಟು ನೋವಾಗಿತ್ತು ಮುಮ್ತಾಜ್? ಸಿಕ್ಕಾಪಟ್ಟೆ ನೋವಾಗುತ್ತೆ ಅಣ್ಣ. ಅಂದ್ರೆ ಇಂಥವ್ರು ಈ ದೇಶದಲ್ಲಿ ಇನ್ನು ಯಾಕೆ ಇರ್ಬೇಕಂತ ನನಗೆ ಅನ್ಸುತ್ತೆ ಅಣ್ಣ. ಬಹುಶಃ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಪಾಕಿಸ್ತಾನ ಆಯ್ತಲ್ವ ಅಣ್ಣ, ಅವರಿಗೆ ಪಾಕಿಸ್ತಾನಕ್ಕೆ ಹೋಗ್ಬೋದಿತ್ತು, ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಕ್ಕೆ ಹೋಗ್ಬೋದಿತ್ತು. ಈ ದೇಶದಲ್ಲಿ ಇನ್ನೂ ಯಾಕೆ ಉಳಿದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತ ದೇಶದ ಮೂಲ ಅಸ್ತಿತ್ವ ತಮಗೆ ಏನಂತ ಅನ್ಸುತ್ತೆ ಮುಮ್ತಾಜ್? ಖಂಡಿತವಾಗ್ಲೂ ಸನಾತನನೇ. ಯಾಕಂತ ಹೇಳಿದ್ರೆ ನಾವಿಷ್ಟೆಲ್ಲ ನೋಡಿದ ಮೇಲೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೇನಣ್ಣ. ಸನಾತನದತ್ತ ನಾವೆಲ್ಲ ತೆರೆದುಕೊಳ್ತಿದ್ದೀವಿ. ಸನಾತನದ ವಿಚಾರಗಳು ನಮಗದರ ಮೂಲ ಸ್ವರೂಪ ಅಥವಾ ಮೂಲ ಅಸ್ತಿತ್ವ ಏನು ಅಂತೇಳಿ ಬಹುತೇಕ ಈಗ ಅರ್ಥ ಆಗಿರುತ್ತಾ ಈ ಮಹಾ ಕುಂಭಮೇಳದಿಂದ? ಅದನ್ನ ಆ ದೃಷ್ಟಿಯಿಂದ, ಅಂದ್ರೆ ಅದು ಅವರವರ ಮನಸ್ಥಿತಿಗೆ ಬಿಟ್ಟಿರುವಂತದ್ದು. ನನ್ನ ಪ್ರಕಾರ ಈ ಮಹಾಕುಂಭ ಮೇಳವನ್ನ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯವನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಸನಾತನ ಧರ್ಮದ ಶ್ರೇಷ್ಠತೆ ಏನು, ನಮ್ಮ ಅಸ್ತಿತ್ವ ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ನನ್ನ ಒಂದು ಆಸೆ, ಸನಾತನ ಧರ್ಮ ಏನು ಅನ್ನುವಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಧರ್ಮದಲ್ಲಿರುವಂತಹ ಆ ಶ್ರೇಷ್ಠತೆಯನ್ನ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ, ಆಮೇಲೆ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ಮುಮ್ತಾಜ್, ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿ ಇಷ್ಟು ಜನ ಬರೋದು, ಇವರ ಭಾವನೆಗಳು, ಅವರ ಪಾವಿತ್ರ್ಯತೆ ಅನುಭೂತಿ, ಅವರ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ನೋಡಿದಾಗ ತಮ್ಗೇನ್ ಅನ್ಸುತ್ತೆ? ಇವರೆಲ್ಲ ಬರುವಂತ ಜನ ಯಾವ ದೃಷ್ಟಿಯಲ್ಲಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ 144 ವರ್ಷಗಳಿಗೊಮ್ಮೆ ಸಿಗುವಂತ ಈ ಒಂದು ಮಹಾಕುಂಭ ಮೇಳ, ನಾನು ಕೂಡ ಇದರಲ್ಲಿ ಒಬ್ಳು ಪಾಲುದಾರಳಾಗಬೇಕು ಅಥವಾ ನಾನೊಬ್ಬ ಪಾಲುದಾರನಾಗಬೇಕು. ನಾನು ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು, ಆ ಮೂಲಕ ನನ್ನ ಪಾಪಗಳು ಪರಿಹಾರ ಆಗಬೇಕು, ನನಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು, ಅದು ಎಂಥದೇ ಕಷ್ಟ ಇರಲಿ, ನಾನು ನೋಡ್ತಾ ಇರ್ತೀನಿ ಎಂಥೆಂಥವರು ಬರ್ತಾ ಇದ್ದಾರೆ. ಎಲ್ಲರ ಉದ್ದೇಶ ಒಂದೇ, ನನಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕು ಅನ್ನುವಂಥದ್ದು. ನೋಡಿ, ಈ ಕಠೋರ ಅಥವಾ ಈ ಹಠ ಸಾಧುಗಳನ್ನ ತಾವು ನೋಡಿದ್ದೀರಿ, ಅವ್ರನ್ನ ಭೇಟಿಯಾಗಿದ್ದೀರಿ, ಅವ್ರನ್ನ ಕೂಡ ಮಾತಾಡ್ಸಿದೀವಿ, ನಾವು ನೋಡಿದ್ವಿ. ಅವ್ರನ್ನೆಲ್ಲ ನೋಡಿದಾಗ ಗೋಹತ್ಯೆ ವಿಚಾರಗಳ ಬಗ್ಗೆ ಅವರು ಹಠ ಸಾಧನೆಯನ್ನ ಮಾಡ್ತಾರೆ. ಗೋಹತ್ಯೆ ನಿಷೇಧ ಆಗ್ಬೇಕು ಅನ್ನೋದ್ರ ಬಗ್ಗೆ, ಲವ್ ಜಿಹಾದ್ ನಮ್ಮ ದೇಶದಿಂದ ಹೋಗ್ಬೇಕು ಅನ್ನೋದು, ಜಿಹಾದಿ ಮನಸ್ಥಿತಿಯಿಂದ ದೂರವಾಗಿ ಸನಾತನದ ವಿಚಾರಗಳನ್ನ ಗೌರವಿಸಬೇಕು ಅನ್ನೋದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮುಮ್ತಾಜ್? ಖಂಡಿತ ಗೋಮಾತೆ ರಾಷ್ಟ್ರಮಾತೆ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದಾಗ ನಾವು ತಾಯಿಯ ಎದೆ ಹಾಲನ್ನು ಕುಡಿತೀವಿ, ಅದಾದ ನಂತರ ನಾವು ಯಾರ ಹಾಲು ಕುಡಿತೀವಿ ಅಂತ ಹೇಳಿದ್ರೆ ಗೋಮಾತೆ ಹಾಲನ್ನು ಕುಡಿತೀವಿ. ಹಾಗಿರುವಾಗ ಗೋಮಾತೆಯನ್ನ ಯಾರು ಹತ್ಯೆ ಮಾಡ್ತಾರಲ್ಲ, ನನಗೆ ಗೊತ್ತಿಲ್ಲ ಅವರು ಮನುಷ್ಯರು ರಾಕ್ಷಸರು ಗೊತ್ತಿಲ್ಲ. ಗೋ ಹತ್ಯೆ ನಿಷೇಧ ಆಗಲೇಬೇಕು, ಗೋಮಾತೆ ರಾಷ್ಟ್ರಮಾತೆ ಆಗಲೇಬೇಕು. ಇನ್ನು ಲವ್ ಜಿಹಾದ್ ಗೊತ್ತಿಲ್ಲ, ಅದು ಯಾವ ರೀತಿಯಾದಂತ ಒಂದು ರೋಗ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಇನ್ನೂ ಕೂಡ. ನಾವು ಇನ್ನೊಬ್ರನ್ನ ಯಾಕೆ ಬಲವಂತವಾಗಿ ನಮ್ಮ ಮತಕ್ಕೆ ಯಾಕೆ ನಾವು ಕರ್ಕೊಳ್ಬೇಕು? ಮತಾಂತರದ ವಿಚಾರ ಖಂಡಿತ. ನಾವು ಯಾಕೆ ಇನ್ನೊಬ್ರನ್ನ ಯಾಕೆ ಬಲವಂತ ಮಾಡಿ ಅಥವಾ ಅವರಿಗೊಂದು ಆಮಿಷವನ್ನ ಒಡ್ಡಿ ನಾವು ಯಾಕೆ ಕರ್ಕೊಳ್ಬೇಕು?
ಸನಾತನ ಧರ್ಮದಲ್ಲಿ ನಾನು ಅದನ್ನ ನೋಡಿದೆ. ಸನಾತನ ಧರ್ಮಕ್ಕೆ ಬಹಳಷ್ಟು ಮಂದಿ ಯಾಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಆಮಿಷ ಇಲ್ಲ. ನೀವ್ ಯಾಕೆ ಅಟ್ರಾಕ್ಟ್ ಆದ್ರಿ, ಅಥವಾ ನಿಮ್ಮಲ್ಲಿ ಯಾಕೆ ಸನಾತನದ ಬಗ್ಗೆ ಈ ಒಂದು ಭಾವನೆ ಮೂಡೋದಕ್ಕೆ ಅಥವಾ ಈ ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಮುಮ್ತಾಜ್? ಸನಾತನ ಧರ್ಮದಲ್ಲಿರುವಂತಹ ಶ್ರೇಷ್ಠತೆಗಳು, ಇಲ್ಲಿ ಯಾವುದೇ ಆಮಿಷ ಇಲ್ಲ, ಬೆದರಿಕೆಗಳಿಲ್ಲ. ಆ ಒಂದು ಓಪನ್ ಮೈಂಡೆಡ್ನೆಸ್ ಇದೆ ಅಲ್ವಾ, ಅದು ಖಂಡಿತವಾಗ್ಲೂ ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನು ಅದೇ ನಾನು ಹೇಳಿದ ಹಾಗೆ ಸರ್ವೇ ಜನಃ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ ಆಗಿರಬಹುದು. ಆಮೇಲೆ ಎಲ್ಲರನ್ನು ಪ್ರೀತಿ ಮಾಡುವಂತದ್ದು, ಯಾವುದೇ ಮತದವರಾಗಿರ್ಲಿ ಎಲ್ಲರನ್ನ ಒಳ್ಳೆದರಲ್ಲಿ ಕರ್ಕೊಂಡು ಹೋಗುವಂತದ್ದಾಗಿರಬಹುದು. ಇನ್ನೊಂದು ವಿಚಾರ, ಈಗ ನಿಮ್ಮ ಪರಿವಾರವೆಲ್ಲ ನಿಮಗೆ ಎಗನಿಸ್ಟ್ ಆದಾಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ನಿಂತು ನಿಮ್ಗೊಂದು ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಅವ್ರಿಗೆ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ತಾವು ಏನ್ ಹೇಳಿಕ್ ಬಯಸ್ತೀರಿ? ಗೊತ್ತಿಲ್ಲ, ಅಂತಹ ತಂದೆ ತಾಯಿಯನ್ನ ಪಡ್ಕೊಂಡ ನಾನೇ ಪುಣ್ಯವಂತೆ ಅಂತ ಹೇಳ್ಬಹುದು. ನನಗೆ ನನ್ನ ತಂದೆ ಯಾವತ್ತೂ ಕೂಡ ಹಿಂದಿ ಹೇರಿಕೆಯನ್ನ ಮಾಡಲಿಲ್ಲ, ಆದ್ರೆ ಕನ್ನಡ ಹೇರಿಕೆಯನ್ನ ಮಾಡಿದ್ರು. ಇವತ್ತು ಎಲ್ಲರೂ ಕೂಡ ಕನ್ನಡ ಬಹಳ ಅದ್ಭುತವಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ನನ್ನ ತಂದೆ. ಬಹಳ ಅದ್ಭುತವಾದಂತಹ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಒಳ್ಳೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿಂದನೇ ನಾನು ದೊಡ್ಡ ಶರಣಾರ್ಥಿ ಅಂತ ಹೇಳಬಲ್ಲೆ. ಮುಂದಿನ ವಿಷನ್ ಏನು ಮುಮ್ತಾಜ್? ತಾವು ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ತಮ್ಮ ಮುಂದಿನ ಆಸೆ ಆಕಾಂಕ್ಷೆಗಳೆಲ್ಲ ಹೇಗಿದಾವೆ? ಒಬ್ಬ ಹೆಮ್ಮೆಯ ಭಾರತೀಯಳಾಗಿ ಈ ಹುಟ್ಟಿರುವಂತಹ ಭೂಮಿಗೆ ಯಾವುದೇ ರೀತಿಯಾದಂತಹ ಕಳಂಕವನ್ನ ತರದೆ ದೇಶ ಸೇವೆ ಈ ಮೂಲಕ ಮಾಡಬೇಕು ಅನ್ನುವಂತ ಒಂದು ಆಸೆ ಖಂಡಿತವಾಗ್ಲೂ ಇದೆ. ಈ ಒಂದು ಕಾರ್ಯ ಏನಿದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಸನಾತನ ಧರ್ಮದ ವಿಚಾರಗಳನ್ನ ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ವಿಚಾರಗಳನ್ನ ನಾನು ಕೂಡ ತಿಳಿಸ್ಕೊಡ್ಬೇಕು. ಈ ಒಂದು ಆಸೆ ಖಂಡಿತವಾಗ್ಲೂ ಇದೆ ಅಣ್ಣ. ಸರ್ವವೂ ಸನ್ಮಾನಗಳವಾಗಲಿ ಮುಮ್ತಾಜ್, ನಿಮಗೆ ಶುಭವಾಗ್ಲಿ. ನೋಡಿ, ಇದು ಮುಮ್ತಾಜ್ ಮಾತಾಗಿದೆ. ಆ ಮೂಲಕ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಮುಮ್ತಾಜ್ ಯಾರು, ಏನು, ಯಾವ ಊರು, ಅವ್ರ ವಿಚಾರ, ಅವ್ರು ಯಾಕೆ ಸನಾತನದ ಬಗ್ಗೆ ಮಾತಾಡ್ತಾರೆ, ಯಾಕೆ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಏನಿದು ಅವ್ರಿಗೇನಾದ್ರೂ ಒತ್ತಾಯಪೂರ್ವಕವಾಗಿ ಈ ತರದ್ದೇನಾದ್ರೂ ಇದೆಯಾ, ಅವರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಸಮುದಾಯ ಹೇಗ್ ನೋಡ್ತಾ ಇದೆ, ಇಂಥದ್ದೆಲ್ಲ ವಿಚಾರಗಳಿಗೆ ಒಂದು ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಮಾಡಿದೆ. ಪ್ರಯಾಗ್ರಾಜ್ನ ದೇವಭೂಮಿಯಿಂದ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ಕಾರ. ಮುಂದಿನ ವಿಷನ್ ಏನು ಮುಮ್ತಾಜ್? ತಾವು ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ತಮ್ಮ ಮುಂದಿನ ಆಸೆ ಆಕಾಂಕ್ಷೆಗಳೆಲ್ಲ ಹೇಗಿದಾವೆ? ಒಬ್ಬ ಹೆಮ್ಮೆಯ ಭಾರತೀಯಳಾಗಿ ಈ ಹುಟ್ಟಿರುವಂತಹ ಭೂಮಿಗೆ ಯಾವುದೇ ರೀತಿಯಾದಂತಹ ಕಳಂಕವನ್ನ ತರದೆ ದೇಶ ಸೇವೆ ಈ ಮೂಲಕ ಮಾಡಬೇಕು ಅನ್ನುವಂತ ಒಂದು ಆಸೆ ಖಂಡಿತವಾಗ್ಲೂ ಇದೆ. ಈ ಒಂದು ಕಾರ್ಯ ಏನಿದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಸನಾತನ ಧರ್ಮದ ವಿಚಾರಗಳನ್ನ ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ವಿಚಾರಗಳನ್ನ ನಾನು ಕೂಡ ತಿಳಿಸ್ಕೊಡ್ಬೇಕು. ಈ ಒಂದು ಆಸೆ ಖಂಡಿತವಾಗ್ಲೂ ಇದೆ ಅಣ್ಣ. ಸರ್ವವೂ ಸನ್ಮಾನಗಳವಾಗಲಿ ಮುಮ್ತಾಜ್, ನಿಮಗೆ ಶುಭವಾಗ್ಲಿ. ನೋಡಿ, ಇದು ಮುಮ್ತಾಜ್ ಮಾತಾಗಿದೆ. ಆ ಮೂಲಕ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಮುಮ್ತಾಜ್ ಯಾರು, ಏನು, ಯಾವ ಊರು, ಅವ್ರ ವಿಚಾರ, ಅವ್ರು ಯಾಕೆ ಸನಾತನದ ಬಗ್ಗೆ ಮಾತಾಡ್ತಾರೆ, ಯಾಕೆ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಏನಿದು ಅವ್ರಿಗೇನಾದ್ರೂ ಒತ್ತಾಯಪೂರ್ವಕವಾಗಿ ಈ ತರದ್ದೇನಾದ್ರೂ ಇದೆಯಾ, ಅವರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಸಮುದಾಯ ಹೇಗ್ ನೋಡ್ತಾ ಇದೆ, ಇಂಥದ್ದೆಲ್ಲ ವಿಚಾರಗಳಿಗೆ ಒಂದು ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಮಾಡಿದೆ. ಪ್ರಯಾಗ್ರಾಜ್ನ ದೇವಭೂಮಿಯಿಂದ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ಕಾರ.